ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೇನೆ. ಮಕ್ಕಳ ಹತ್ರ ನಾವು ಆದಷ್ಟು ಹೇಗೆ ಅಂದರೆ ಪೋಷಕರು ಪ್ರೀತಿ ವಾತ್ಸಲ್ಯದಿಂದ ಇರಬೇಕು. ಎಲ್ಲರೂ ಇರ್ತೇವೆ, ಆದರೆ ಸಹಜವಾಗಿ ನಮ್ಮ ಕೆಲಸದ ಒತ್ತಡಗಳನ್ನು ನಾವು ಮಕ್ಕಳ ಮೇಲೆ ಇರ್ತೇವೆ. ಹೇಗೆ ಅಂದರೆ ಅವು ಪಾಪ ಮನೆಗೆ ಬಂದ ತಕ್ಷಣ ಇವಾಗ ಬಂದೇನೋ, ಅಲ್ಲಿ ಇಡೋ ಬುಕ್ಸು, ಇಲ್ಲಿ ಇಡೋ, ಅದು ಹಂಗೆ ಮಾಡು, ಇದು ಹಿಂಗೆ ಮಾಡು ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀವಿ. ನಾವು ಅವ್ರ ಜೊತೆಗೆ ಇವತ್ತೇನಾಯ್ತಪ್ಪ ಅಂತ ಪ್ರೀತಿಯಿಂದ ಮಾತಾಡೋದಾಗಲಿ, ಇವತ್ತೇನೇನು ಮಾಡಿದೆ ಅಂತ ನಾವು ಒಂಥರ ಸಮಾಧಾನವಾಗಿ ಕೇಳಬೇಕು. ಅದರಿಂದ ಮಕ್ಕಳು ಪೋಷಕರ ಜೊತೆ, ಮನೆಗಿರೋ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಂದರೆ ಅಟ್ಯಾಚ್ ಆಗ್ತಾರೆ. ಎಲ್ಲದನ್ನು ಪ್ರತಿಯೊಂದನ್ನು ನಮ್ಮ ಹತ್ರ ಹೇಳ್ತಾ ಹೋಗ್ತಾರೆ. ಅದಾಯಿತು, ಹಿಂಗಾಯಿತು, ನಾನು ಹಿಂಗೆ ಮಾಡಿದೆ ಅಂತ ಎಲ್ಲದನ್ನು ಟ್ರಾನ್ಸ್ಪರೆಂಟಾಗಿ ಹೇಳ್ತಾ ಹೋಗ್ತಾರೆ. ಆ ರೀತಿ ಇರಬೇಕು ಅಂದರೆ ನಾವು ಮೊದಲು ಮಕ್ಕಳ ಹತ್ರ ಪ್ರೀತಿಯಿಂದ ವಾತ್ಸಲ್ಯದಿಂದ ಇರಬೇಕು. ಯಾವಾಗಲೂ ಸ್ಟ್ರಿಕ್ಟಾಗಿದ್ದು ನಾನು ನನ್ನ ಮಗನ ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳೋದಲ್ಲ. ಮಕ್ಕಳ ಮನಸ್ಸು ಹೂವಿನ ಥರ. ನಾವು ಅದನ್ನು ಅರ್ಥ ಮಾಡಿಕೊಂಡು ಅವರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂದರೆ ನಾವು ಫಸ್ಟು ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆಬೇಕು. ಎಷ್ಟೇ ಕೆಲಸದ ಒತ್ತಡ ಇರಲಿ, ಕೆಲವರಿಗೆ ಪಾಪ ದೇವರು ಮಕ್ಕಳನ್ನೇ ಕೊಟ್ಟಿರಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನಾವು ಆದಷ್ಟು ಮಕ್ಕಳಿಗೆ ಒಂದು ಸಮಯವನ್ನು ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆ ರೀತಿ ಇದ್ದಾಗ ಪ್ರತಿ ಮನೆಯಲ್ಲೂ ಮಕ್ಕಳು ಒಳ್ಳೆ ರೀತಿಯಲ್ಲೇ ಬೆಳೀತಾರೆ. ಇದನ್ನು ಎಲ್ಲರೂ ಅನುಸರಿಸಿದರೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಖುಷಿ ಆಗೋವಂಥ ಯಾವುದೋ ಆದರೂ ಒಂದು ಬುದ್ಧನ ಮೂರ್ತಿನೋ ಅಥವಾ ಯಾವುದೋ ಒಂದು ಖುಷಿ ಕೊಡೋವಂಥ, ಪ್ರಶಾಂತತೆ ಕೊಡೋವಂಥ ಒಂದು ಫೋಟೋ ಫ್ರೇಮೋ ಸ್ಟ್ಯಾಚುನ ತಂದಿಡಿ. ನೀವು ಮಕ್ಕಳ ಜೊತೆ ಆದಷ್ಟು ಖುಷಿಯಾಗಿರಿ ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.